ಎಲ್ಲರಿಗೂ ನಮಸ್ತೆ. ನಾನು ಸಂಧ್ಯಾ ಗೌಡ. Now you know me, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗೆ ಟಾಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಟೈಟಲ್ ಇಂದಾನೆ ನಾನು ಪರಿಚಯ ಆಗಿದ್ದೀನಿ. ಬಿಗ್ ಬಾಸ್ ಅಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ನಾನು ಇಷ್ಟು ವರ್ಸಟೈಲ್ ಆಗಿದ್ದೀನಿ. ನೀವು ನಾಸಾ ಹೋಗಿ ಸ್ಯಾಟಲೈಟ್ ಲಾಂಚ್ ಮಾಡಿ ಮಿಸ್ ಇಂಡಿಯಾ ಆಗಿ ನ್ಯಾಷನಲ್ ಕಪ್ ಇಷ್ಟು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿರುವಂತ ಪರ್ಸನ್ ಯಾರಾದ್ರೂ ಬಿಗ್ ಬಾಸ್ ಇದುವರೆಗೂ ಬಂದಿದ್ದಾರೆ. ಅರೆ ಹೀಗಿದಾರಲ್ಲ ಕಂಟೆಸ್ಟೆಂಟ್ ಎಲ್ಲ ಒಂಥರ ಕಾಂಟ್ರವರ್ಷಿಯಲ್ ಜನ ಇದಾರಲ್ಲ, ನಾನು ಅವ್ರ ಜೊತೆ ಐಡೆಂಟಿಫೈ ಮಾಡ್ಕೊಂಡ್ರೆ ನನ್ನ ಐಡೆಂಟಿಟಿ ಏನಾಗ್ಬೋದು. ಅಮ್ಮುಕು ಡುಮ್ಮುಕು ಅವ್ರದ್ದು ಹೇಳಿದ್ರು ಅಲ್ವಾ, ನಾನು ಅವ್ರನ್ನ ನೋಡಿ ಅಯ್ಯೋ ಇವ್ರನ್ನ ಕರೆದಿದಾರಲ್ಲ, ಅವ್ರ ಜೊತೆ ನಾನು ಐಡೆಂಟಿಫೈ ಮಾಡ್ಕೊಂಡ್ರೆ ನನಗೂ ಹೇಟ್ ಸಿಗುತ್ತಾ. ಆಸ್ ಎ ಜಡ್ಜ್, ಆಸ್ ಎ ಹ್ಯೂಮನ್, ನೀವು ಮನುಷ್ಯರಾಗಿ ಬೇರೆಯವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು. ಅವರಲ್ಲಿ 1% ಟ್ಯಾಲೆಂಟ್ ಕಾಣ್ತಿಲ್ಲ, ಅವ್ರಿಗೆ ಅವಮಾನ ಮಾಡುವಷ್ಟು ಅವರು ಕೆಟ್ಟ ಕಂಟೆಸ್ಟೆಂಟ್ ಅಂದ್ರೆ ನೀವು ಅವ್ರನ್ನ ಕರೆಸಬಾರ್ದು ಸ್ಟೇಜ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಹಂಟ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರತಿ ಸೀಸನ್ ಬಿಗ್ ಬಾಸ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಅದ್ರ ಮೇಲೆ ಯಾವ ರೇಂಜಿನ ಎಕ್ಸ್ಪೆಕ್ಟೇಷನ್ ಆಡಿಯನ್ಸ್ಗೆ ಇರುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಆದರೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ಗಿಂತ ಜಾಸ್ತಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾತಾಡ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಬಂದಂತಹ ಕಾಮನ್ ಮ್ಯಾನ್ ಕೆಟಗರಿಯಲ್ಲಿ ಬಂದಂತಹ ಒಂದಷ್ಟು ಕಂಟೆಸ್ಟೆಂಟ್ಗಳೇನಿದ್ರು ಅವರು ನಡ್ಕೊಂಡಂತಹ ರೀತಿ, ಅವ್ರ ಜೊತೆಗೆ ಜಡ್ಜ್ಗಳು ನಡ್ಕೊಂಡಂತಹ ರೀತಿ ಎಲ್ಲವೂ ನೀವು ನೋಡಿರ್ತೀರ. ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಈ ಸೆಲೆಕ್ಷನ್, ಅಗ್ನಿ ಪರೀಕ್ಷೆಯಲ್ಲಾದಂತಹ ಸೆಲೆಕ್ಷನ್ ಮೇಲೇನೆ ಒಂದಷ್ಟು ಡೌಟ್ಗಳಿದೆ. ಮೋಸ್ಟ್ಲಿ ಈ ಇಂಟರ್ವ್ಯೂನಲ್ಲಿ ನಾನು ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ ಅಂತ ನಾನು ಅನ್ಕೋತೀನಿ. ಇವತ್ತು ನನ್ನ ಜೊತೆಗೆ ಬಿಗ್ ಬಾಸ್ನಲ್ಲಿ ಆಡಿಷನ್ ಅಲ್ಲ, ಅಗ್ನಿ ಪರೀಕ್ಷೆಯಲ್ಲಿ ಅಲ್ಲಿ ಕೂತಿರುವಂತಹ ಜಡ್ಜಸ್ಗೇನೆ ಟಾಂಟ್ ಕೊಟ್ಟು ನೇರವಾಗಿ ಅವ್ರ ಫೋಟೋಗೆ ಬೆಂಕಿ ಇಟ್ಟು ಬಂದಂತಹ ಒಬ್ಬ ಕಂಟೆಸ್ಟೆಂಟ್ ಅಂತಲೇ ನಾನು ಹೇಳ್ತೀನಿ. ಅವರು ನನ್ನ ಜೊತೆಗಿದ್ದಾರೆ. ಅವ್ರ ಪರಿಚಯನ ಅವರೇ ಮಾಡ್ಕೋತಾರೆ. ಬಿಕಾಸ್ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಅವರು ನಿಮಗೆ ಅಂದರೆ ಸೊಸೈಟಿಗೆ ಗೊತ್ತಾಗಿದ್ದಾರೆ. ಬಟ್ ಆದರೆ ಅದಕ್ಕಿಂತ ಮುಂಚೆ ಅವ್ರು ಯಾರು, ಅವ್ರು ಏನು ಅನ್ನೋ ಪರಿಚಯನ ನಾನು ಮಾಡಿದ್ರೆ ಚೆನ್ನಾಗಿರಲ್ಲ, ಅವರೇ ಮಾಡ್ಕೋತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ವೀಕ್ಷಕರಿಗೆ, ಕರ್ನಾಟಕ ಜನತೆಗೆ ನಿಮ್ಮ ಪರಿಚಯ ಮಾಡ್ಕೊ. ಎಲ್ಲರಿಗೂ ನಮಸ್ತೆ. ನಾನು ಸಂಧ್ಯಾ ಗೌಡ. ನಾನು ಮಿಸ್ ಇಂಡಿಯಾ ಫೈನಲಿಸ್ಟ್. ಸೊ ನೀವು ಆಲ್ರೆಡಿ ನನ್ನ ಪ್ರೋಮೋ ಕ್ಲಿಪ್ ನೋಡಿದ್ದೀರಾ. ಸೊ ಅದು ಬಿಟ್ಟು ನನ್ನ ಪರಿಚಯ ಏನು ಅಂದರೆ, ನಾನು ಒಂದು ಕ್ಯಾನ್ ಸ್ಯಾಟಲೈಟ್ನ ನಾಸಾ ಜೊತೆ ಲಾಂಚ್ ಮಾಡಿದ್ದೀನಿ. ಐ ಆಮ್ ಅ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆಲ್ಸೋ. ಸೊ ನನ್ನ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್, ಸಕ್ಸಸ್, ಫೇಲ್ಯೂರ್ ಎಲ್ಲ ನೋಡಿ ಫೈನಲಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಆ್ಯಂಡ್ ನವ್ ಯು ನೋ ಮೀ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜಸ್ಗೆ ಟಾಂಟ್ ಕೊಟ್ಟಿದ್ದೀನಿ ಅನ್ನೋ ಒಂದು ಟೈಟಲಿಂದಾನೆ ನಾನು ಪರಿಚಯ ಆಗಿದ್ದೀನಿ. ಸೊ ಈ ಇಂಟರ್ವ್ಯೂಯಲ್ಲಿ ಅದು ಬಿಟ್ಟು ನನ್ನ ಬಗ್ಗೆ, ನನ್ನ ಪರ್ಸ್ನಾಲಿಟಿ, ನನ್ನ ಲೈಫ್, ನನ್ನ ಒಪಿನಿಯನ್ ಎಲ್ಲಾನು ತಿಳ್ಕೊತೀರಾ. ಎಸ್, ಫಸ್ಟ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ದೆನ್ ಹೆಂಗಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ? ಒನ್ ವರ್ಡ್, ಒಳ್ಳೆ ಎಕ್ಸ್ಪೀರಿಯನ್ಸ್. ಲೈಫಲ್ಲಿ ಆ ಥರ ಎಕ್ಸ್ಪೀರಿಯನ್ಸ್ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಸೊ ಐ ವಿಲ್ ಆಲ್ವೇಸ್ ರಿಮೆಂಬರ್ ಆಡಿಷನ್ ಪ್ರಾಸೆಸ್ ಹೇಗಾಯ್ತು ಎಲ್ಲ. ಸೊ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಯಾಕೆ ಬಿಗ್ ಬಾಸ್ಗೆ ಹೋಗಬೇಕು ಅಂತ ಯಾಕೆ ಅನ್ನಿಸ್ತು? ಸೊ ನನ್ನ ಲೈಫಲ್ಲಿ ನನಗೆ ತುಂಬ ಆಪರ್ಚುನಿಟಿಯಲ್ಲಿ ತುಂಬ ಅಚೀವ್ ಮಾಡುವಂಥ ಆಪರ್ಚುನಿಟಿ ಸಿಕ್ಕಿದೆ ನನಗೆ. ಸೊ ಮೇಡ್ ಬಿ ಒಂದು ಸ್ಟಡಿ ಫೀಲ್ಡ್ ಅಲ್ಲಿ ಇರ್ಬೋದು. ಫಾರ್ ಎಕ್ಸಾಂಪಲ್ ಇಸ್ರೋ ಜೊತೆ ಕೆಲಸ ಮಾಡಿರೋದು, ನಾಸಾ ಜೊತೆ ಕೆಲಸ ಮಾಡಿರೋದು, ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲಿ ಕಬಡ್ಡಿ ನ್ಯಾಷನಲ್ ಪ್ಲೇಯರ್ ಆಗಿರೋದು, ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಮಿಸ್ ಇಂಡಿಯಾ ಆಗಿರೋದು. ಮತ್ತೆ ನಾವು ಇಂಡಿಯಾಗೆ ಏನ್ ಸರ್ವಿಸ್ ಮಾಡಿದೀರಾ ಅಂದ್ರೆ ನನಗೆ ರಾಷ್ಟ್ರಪತಿ ಪುರಸ್ಕಾರ ಆಗಿದೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ. ಸೊ ಎಲ್ಲಾ ಫೀಲ್ಡ್ ಅಲ್ಲೂ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ನನ್ಗೆ ಏನೋ ಒಂದು ಸಾಧನೆ ಮಾಡುವಂತ ನನಗೆ ಆಪರ್ಚುನಿಟಿ ಸಿಕ್ಕಿದೆ. ಬಟ್ ನನ್ ಕರ್ನಾಟಕ ಜನತೆಗೆ ನನ್ ಯಾರು ಅನ್ನೋ ಪರಿಚಯನೇ ಇರ್ಲಿಲ್ಲ ಪ್ರೋಮೋ ರಿಲೀಸ್ ಆಗೋವರೆಗೂ. ಸೊ ನನಗೆ ನನ್ನ ಜನ ಏನಿದ್ದಾರೆ, ನನ್ನ ಕರ್ನಾಟಕ ಜನತೆ ಏನಿದೆ, ಅವರಿಗೆ ನಾನ್ ಪರಿಚಯ ಆಗ್ಬೇಕು ಅನ್ನೋ ಒಂದು ಹೋಪ್ ಅಲ್ಲಿ ನಾನು ಬಿಗ್ ಬಾಸ್ ಹೋಗಿದ್ದು. ಓಕೆ, ಅಂದ್ರೆ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಂತ ಹೇಳಿದ್ರಿ. ಹೌದು. ಯಾವ ಸ್ಟೇಜ್ ವರೆಗೂ ಹೋಗಿದ್ದೀರಾ? ಅಲ್ಲಿ ನಿಮ್ಮ ಅಚೀವ್ಮೆಂಟ್ ಏನು? ಸೊ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಅಂದ್ರೆ ನಮ್ದು ನ್ಯಾಷನಲ್ ಲೆವೆಲ್ ಸೀತಾಪುರ್ ಉತ್ತರ ಪ್ರದೇಶಲ್ಲಿ ನಮ್ದು ಫೈನಲ್ ನ್ಯಾಷನಲ್ಸ್ ಆಗಿದ್ದು. ಸೊ ನಮ್ಗೆ ಸ್ಟೇಟ್ ಲೆವೆಲ್ ಏನ್ ರೀಜನಲ್ ಸೆಲೆಕ್ಷನ್ ಇರುತ್ತೆ ಅದು ಹೈದರಾಬಾದ್ ಅಲ್ಲಿ ಆಗಿದ್ದು. ಆ ಒಂದು ಸೀನ್ ನಾನು ಬಿಗ್ ಬಾಸ್ ಟೀಮ್ ಹತ್ರನೂ ಶೇರ್ ಮಾಡ್ಕೊಂಡಿದ್ದೆ. ಸೆಲೆಕ್ಷನ್ ನಡಿಬೇಕಿದ್ರೆ ಸೊ ನಮ್ದು ಏನು ಟೀಮ್ ಇತ್ತು, ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಟೀಮ್. ಸೊ ನಾನು ರೈಟ್ ಕಾರ್ನರ್, ನನ್ನ ಪೊಸಿಷನ್ ಕ್ಯಾಚರ್. ಸೊ ಎವ್ರಿ ಮ್ಯಾಚ್ ವಿನ್. ಸೊ ನಮಗೆ ಕಾನ್ಫಿಡೆನ್ಸ್ ಫುಲ್ ಹೈ ಆಗೋಗ್ಬಿಟ್ಟಿದೆ. ಓವರ್ ಕಾನ್ಫಿಡೆನ್ಸ್, ನಾವು ವಿನ್ ಆಗ್ತೀವಿ ನಮ್ ಟೀಮ್ ಅಂತ. ಫೈನಲ್ ಟೀಮ್ ಏನ್ ಬಂತು ಅಪೋನೆಂಟ್, ದೇರ್ ವಾಸ್ ಒನ್ ಗರ್ಲ್. ಅವ್ರು ನೋಡಕ್ಕೆ ಶಿ ವಾಸ್ ಸ್ಟ್ರಾಂಗ್ ಎನಫ್ ಅನ್ಸ್ತಾ ಇರ್ಲಿಲ್ಲ. ಅವ್ರು ಬಂದ್ರು ಪಾಯಿಂಟ್ ಮೇಲೆ ಪಾಯಿಂಟ್. ನಮಗೆ ಲೈಕ್ ಏನ್ ಆಗ್ತಿದೆ ಅಂತಾನೆ ಗೊತ್ತಿಲ್ಲ. ಬಿದ್ದು ಎದ್ದು ಕೈ ಕಾಲ್ ಮುಖ ಎಲ್ಲ ಗಾಯ ಆಗಿದೆ, ರಕ್ತ ಹರಿತಾ ಇದೆ. ವಿ ಆರ್ ಜಸ್ಟ್ ಲೈಕ್ ಎಂಡ್ ಮೊಮೆಂಟ್ ಅಲ್ಲಿ ಸೋಲ್ತಾ ಇದೀವಲ್ಲ ಅಂತ. ಸೊ ಐ ಆಮ್ ಸ್ಟ್ಯಾಂಡಿಂಗ್
ಆಗ ರೆಫ್ರಿ ಬಂದ್ ಹೇಳ್ತಾರೆ ನಮಗೆ ಆಲ್ರೆಡಿ ಪಾಯಿಂಟ್ಸ್ ಹೋಗ್ತಾ ಇದೆ ಅನ್ನೋ ಭಯ, ಸೋಲ್ತಾ ಇದೀವಿ ಅನ್ನೋ ಇದು. ರೆಫ್ರಿ ಬಂದ್ಬಿಟ್ಟು ನೀವ್ ಔಟ್ ಅಂತ ಲೈಕ್ ನಾನ್ ಎಲ್ಲಾದ್ರೂ ಲಾಬಿ ಟಚ್ ಮಾಡ್ಬಿಟ್ನಾ ಅಂತ ನೋಡ್ತಾ ಇದೀನಿ. ಬಟ್ ದೇವರ್ ಲೈಕ್ ಇಷ್ಟು ರಕ್ತ ಹರಿತಾ ಇದೆ ನಿಮ್ಗೆ, ಯು ಕ್ಯಾನ್ ನಾಟ್ ಪ್ಲೇ, ನೀವು ಹೊರಗೆ ಹೋಗ್ಬೇಕು ಅಂತ. ಲೈಕ್ ಇಲ್ಲಿವರೆಗೂ ಬಂದಿದೀವಿ, ರಕ್ತ ಹರಿತಿದೆ ಅಂತೆಲ್ಲ ಹಿಂದೆ ಹೋಗೋರೆ ಎಲ್ಲ, ನಾನ್ ಆಡ್ಲೇಬೇಕು ಅಂತ ಆಡಿ ನಾವ್ ವಿನ್ ಆಗಿ ನಾವ್ ನ್ಯಾಷನಲ್ ಸೆಲೆಕ್ಷನ್ ಆಗಿ ಹೋಗಿದ್ದು. ಅಲ್ಲಿ ನ್ಯಾಷನಲ್ ಸೆಲೆಕ್ಷನ್ ಆಗಿ ಸೀತಾಪುರ್ ಉತ್ತರ ಪ್ರದೇಶಲ್ಲಿ ಏನ್ ನಡೆದಿತ್ತು ಅಲ್ಲಿ ನಮ್ಗೆ ಬ್ರಾನ್ಸ್ ಮೆಡಲ್ ಸಿಕ್ಕಿದೆ, ನಮ್ಗೆ ಗೋಲ್ಡ್ ಅಲ್ಲಿ ಸಿಕ್ಕಿಲ್ಲ. ಅಲ್ಲಿ ಪಿಕ್ ಏನ್ ಪೀಪಲ್ ಇರ್ತಾರೆ ಅವರು SGFI ಅಂತ ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಬಟ್ ವಿ ವರ್ ಓನ್ಲಿ ಏಬಲ್ ಟು ಡೂ ನ್ಯಾಷನಲ್ಸ್. ಇದು ಕಬಡ್ಡಿ ಸ್ಟೋರಿ ಆಯ್ತು. ಕಬಡ್ಡಿಲಿ ಇಲ್ಲಿವರೆಗೂ ಬ್ರೌನ್ಸ್ ಮೆಡಲ್ ಗೆದ್ದಿದ್ದೀರಾ, ಆಕ್ಚುಲಿ ಕಂಗ್ರಾಚುಲೇಷನ್ಸ್. ಅಂಡ್ ದೆನ್ ಅದಾದ್ಮೇಲೆ ನಾಸಾದಲ್ಲಿ ವರ್ಕ್ ಮಾಡಿದ್ರೆ ಅಂತ. ಎಲ್ಲಿ ಕಬಡ್ಡಿ ಅಂಡ್ ದೆನ್ ಎಲ್ಲಿ ನಾಸಾ, ಹೆಂಗೆ ಅದು? ನನ್ ಲೈಫ್ ಅಲ್ಲಿ ನನ್ನ ಐಡೆಂಟಿಟಿನ ಒಂದಕ್ಕೆ ಸೀಮಿತ ಆಗಿಡಕ್ ನಂಗೆ ಇಷ್ಟ ಇಲ್ಲ. ನನ್ ಲೈಫ್ ಗೋಲ್ ಏನಂದ್ರೆ ಎಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ, ಟ್ರಾವೆಲ್ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಲಿ ಇರ್ಬೇಕು. ನನ್ಗೆ ಭಗವಂತ ಇಷ್ಟೊಂದು ಟ್ಯಾಲೆಂಟ್ ಕೊಟ್ಟಿದ್ದಾನೆ ಅಂದ್ಮೇಲೆ ನನಗೆ ಉಪಯೋಗಿಸ್ಕೋಬೇಕು ಅಲ್ವಾ. ಸುಮ್ನೆ ಓಕೆ ಒಂದ್ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಆದ್ರೆ ಅದು ಒಂದೇ ಟೈಟಲ್ ಇಟ್ಕೊಂಡು ಜೀವನ ಪೂರ್ತಿ ಐ ಡೋಂಟ್ ವಾಂಟ್ ಟು ಬಿ ದಟ್. ಸೊ ನನ್ ಲೈಫ್ ಅಲ್ಲಿ ಏನು ಆಪರ್ಚುನಿಟಿ ಬಂದ್ರು ಐ ಗ್ರಾಬ್ ಇಟ್. ಇದ್ರಲ್ಲಿ ನನ್ ಎಷ್ಟು ಮಾಡಕ್ಕಾಗುತ್ತೆ ಅಷ್ಟು ಮಾಡ್ತೀನಿ. ಅಂಡ್ ದೆನ್ ಐ ಮೂವ್ ಆನ್ ಟು ನೆಕ್ಸ್ಟ್ ಬಿಗ್ ಥಿಂಗ್. ಸೊ ನನ್ ಲೈಫ್ ಪ್ಯಾಟ್ರನ್ ಅದಿರೋದು. ಸೊ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ನಾನು ಅಂಡರ್ 17 ಟೀಮ್ ಮಾಡಿದ್ದು. ಅದಾದ್ಮೇಲೆ PU ಬೋರ್ಡ್ ಅಲ್ಲೂ ಐ ಹ್ಯಾವ್ ಸ್ಕೋರ್ಡ್ 100 ಇನ್ ಮ್ಯಾಥ್ಸ್. ಸೊ ಅದಾದ್ಮೇಲೆ ಐ ಕೇಮ್ ಟು ಇಂಜಿನಿಯರಿಂಗ್. ಫಸ್ಟ್ ಇಯರ್ ಅಲ್ಲಿ ನಾನು ಮಿಸ್ ಮೈಸೂರು ವಿನ್ ಆದೆ. ಆಮೇಲೆ ಐ ರಿಯಲೈಸ್ ಓಕೆ ನನ್ನಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಅಂತ. ಅಂಡ್ ದೆನ್ ಐ ಸ್ಟಾರ್ಟೆಡ್ ಟ್ರೈನಿಂಗ್. ಆಮೇಲೆ ಮಿಸ್ ಕರ್ನಾಟಕ ವಿನ್ ಆದೆ. ಅಂಡ್ ಈ ಟೈಮ್ ಅಲ್ಲೇನೆ ಐ ಡಿಡ್ ಇಂಟರ್ನ್ಶಿಪ್ ಇನ್ ಇಸ್ರೋ. ಸೊ ಇಂಜಿನಿಯರಿಂಗ್ ಅಲ್ಲಿ ಥರ್ಡ್ ಇಯರ್ ಆದ್ಮೇಲೆ ಯು ಗೋ ಫಾರ್ ಇಂಟರ್ನ್ಶಿಪ್. ಸೊ ಎಲ್ಲ ಇಂಜಿನಿಯರ್ಸ್ ಗೊತ್ತಿರುತ್ತೆ. ಸೊ ಆಗ ನಾನು ಇಸ್ರೋ ಅಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು. ಸೊ ಅಲ್ಲಿ ಇರುವಂತ ಸೈಂಟಿಸ್ಟ್, ಅಲ್ಲಿ ಇರುವಂತ ಪ್ಯಾನೆಲ್ ನ ಮೀಟ್ ಮಾಡಿದಾಗ ಲೈಕ್ ಏನಾದ್ರೂ ಮಾಡ್ಬೇಕು ನಾನು. ಲೈಕ್ ಅವರು ಮಾತಾಡೋದು ಎಷ್ಟು ಇನ್ಸ್ಪೈರಿಂಗ್ ಆಗಿರುತ್ತೆ ಅಂದ್ರೆ ನಾವು ಏನಾದ್ರು ಇದ್ರಲ್ಲಿ ಅಚೀವ್ ಮಾಡ್ಬೇಕು ಅಂತ ನಂಗೆ ತಲೆಯಲ್ಲಿ ಬಂದಿತ್ತು. ಇಂಟರ್ನ್ಶಿಪ್ ಮುಗಿಸಿ ಕಾಲೇಜ್ ಹೋದಾಗ ಐ ಸಿ ಒನ್ ಬೋರ್ಡ್, ಇದು ನಮ್ ನೋಟಿಸ್ ಬೋರ್ಡ್ ಅಲ್ಲಿ ನಾಸಾ ಇಂದ ಇನ್ನೊಂದಿನ ಕಾಂಪಿಟೇಷನ್ ಇದೆ, ಅದಕ್ಕೆ ನೀವು ಎಕ್ಸಾಮ್ ಬರೀಬೇಕು. ಎಕ್ಸಾಮ್ ಅಲ್ಲಿ ಬರ್ದು ಇಫ್ ಯು ಕ್ಲಿಯರ್ ನೀವು ಆ ಟೀಮ್ ಗೆ ಸೆಲೆಕ್ಟ್ ಆಗ್ತೀರಾ ಅಂತ. ನಾನು 2 ಟೀಮ್ಸ್, ಎಲೆಕ್ಟ್ರಾನಿಕ್ಸ್ ಟೀಮ್, ಮೆಕ್ಯಾನಿಕಲ್ ಟೀಮ್. ನನ್ಗೆ ಎಲೆಕ್ಟ್ರಾನಿಕ್ಸ್ ಅಷ್ಟ ಆಗಲ್ಲ, ದೋ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಓದಿರೋದು. ಬಟ್ ಐ ವಾಸ್ ಮೋರ್ ಇನ್ ಟು ಮೆಕ್ಯಾನಿಕಲ್ ಡಿಸೈನಿಂಗ್. ಸೊ ನಾನು ಇಸ್ರೋಲಿ ಇಂಟರ್ನ್ಶಿಪ್ ಮಾಡಿದಾಗ್ಲೂ ನನ್ಗೆ ಅದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ದಿದ್ದು, ಅರ್ಥ ಮಾಡ್ಕೊಳಕ್ಕೆ, ತಿಳ್ಕೊಳಕ್ಕೆ ಎಲ್ಲ. ಸೊ ಒಂದ್ ದೊಡ್ಡ ಆಡಿಟೋರಿಯಂ ಅಲ್ಲಿ ಮೆಕ್ಯಾನಿಕಲ್ದು ಟೆಸ್ಟ್ ನಡೀತಾ ಇತ್ತು. ಸೊ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ, ಬೇಸಿಕಲಿ ಯಾರು ಪಾಸ್ ಆಗ್ತಾರೆ, ಯು ಜಾಯಿನ್ ದಿ ಟೀಮ್ ಅನ್ನೋ ತರ. ಸೊ ನಾನಲ್ಲಿ ರೆಡಿ ಆಗಿ ಹೋದೆ. ಐ ವಾಸ್ ಲೈಕ್ ನೋಡೋಣ, ಟೆಸ್ಟ್ ಕೊಡೋಣ, ಏನಾಗುತ್ತೆ. ಐ ಹ್ಯಾಡ್ ನೋ ಎಕ್ಸ್ಪೆಕ್ಟೇಷನ್, ಕ್ಲಿಯರ್ ಆಗ್ತೀನಿ, ಟ್ರೈ ಮಾಡೋಣ ಅಂತ. ನಾನಲ್ಲಿ ಹೋದಾಗ ಅಲ್ಲಿ ಇನ್ವಿಜಿಲೇಟರ್ ಹೇಳ್ತಾರೆ ನೀವು ಎಲೆಕ್ಟ್ರಾನಿಕ್ಸ್ ಟೀಮ್ ಪಕ್ಕದ ರೂಮ್ ಅಲ್ಲಿ ಇದೆ ಅಂತ. ನೋ, ನನ್ ಮೆಕ್ಯಾನಿಕಲ್ ಗೆ ಬಂದಿರೋದು ಅಂತ. ಅಲ್ಲಿ ಎಂಟ್ರ್ ನನಗೆ ಅಂದ ತಕ್ಷಣ ಇಡೀ ಆಡಿಟೋರಿಯಂ ಎಲ್ಲ ಅಷ್ಟು ಹುಡುಗರು ಎದ್ ನೋಡಿದ್ರು, ಯಾರಿದು ಹುಡುಗಿ ಮೆಕ್ಯಾನಿಕಲ್ ಬಂದಿದೆಯಲ್ಲ ಅಂತ. ಇಡೀ ಆಡಿಟೋರಿಯಂ ಹುಡುಗರು, ನಾನು ಒಬ್ಳು ಹುಡುಗಿ ಅಲ್ಲಿ ಕುತ್ಕೊಂಡು ಎಕ್ಸಾಮ್ ಬರೆಯಕ್ಕೆ ದೇ ಗೇವ್ ಮಿ ಅ ಪೇಪರ್. ವಿ ವರ್ ಜಸ್ಟ್ ಗೋಯಿಂಗ್ ಥ್ರೂ ದಿ ಕ್ವೆಶ್ಚನ್ಸ್. ಒಂದು 5-6 ಸೆಟ್ ಕ್ವೆಶ್ಚನ್ಸ್ ಇತ್ತು. ಇಟ್ ವಾಸ್ ವೆರಿ ಕಾಂಪ್ಲೆಕ್ಸ್ ಕ್ವೆಶ್ಚನ್ಸ್. And I was just thinking, ಇದೇನಿದೆ ಇಷ್ಟು ಕಾಂಪ್ಲೆಕ್ಸ್ ಇದೆಯಲ್ಲ ಕ್ವೆಶನ್ಸ್, ಲೈಕ್ half an hour 40 minutes ಅಲ್ಲಿ ಹೇಗೆ ಸಾಲ್ವ್ ಮಾಡೋದು ಅನ್ನೋ ತರ. ಅಂಡ್ ದೆನ್ ಒಂದ್ ಲೆಕ್ಚರ್ ಕೇಮ್ ಇನ್ ಅಂಡ್ ಎಲ್ಲ ಹೇಗಿದೆ ಕ್ವೆಶನ್ಸ್ ಅಂತ. ಕಷ್ಟ ಇದೆ ಅಂತ. ಅಂಡ್ ಲೆಕ್ಚರ್ ಸೈಡ್ ಇದನ್ನ ನಿಮ್ ಕೈಲಿ ಸಾಲ್ವ್ ಮಾಡಕ್ ಆಗಲ್ಲ ಅರ್ಧ ಗಂಟೆಲಿ, ಯು ಟೇಕ್ ಇಟ್ ಹೋಮ್. ನೀವ್ ಏನಾದ್ರೂ ರಿಸರ್ಚ್ ಮಾಡಿ, ಗೂಗಲ್ ಮಾಡಿ, ಏನಾದ್ರೂ ಮಾಡಿ, ನೀವ್ ಆನ್ಸರ್ ಮಾಡ್ಬಿಟ್ಟು ನನ್ಗೆ ಕಳಿಸ್ಕೊಡಿ. ಸೊ ಇಫ್ ವಿ ಲೈಕ್ ಯುವರ್ ಆನ್ಸರ್, ನಾವು ನಿಮ್ನ ಇದ್ ಮಾಡ್ತೀವಿ ಅಂತ. ಸೊ ಅಲ್ಲಿ ಏನ್ 5-6 ಕ್ವೆಶನ್ಸ್ ಇತ್ತು. ಇಟ್ ವಾಸ್ ಬೇಸಿಕಲಿ ದುಡ್ಡು ಕಾಸ್ಟ್ ನ ಹೇಗೆ ಕಟ್ ಮಾಡ್ಬೋದು, ಹೇಗೆ ವಿತೌಟ್ ಪವರ್ ಹೇಗೆ ಆಟೋಮೇಟ್ ಮಾಡ್ಬೋದು. ಸೊ ಲೈಕ್ ಆಲ್ ಆಫ್ ದೋಸ್ ಕ್ವೆಶನ್ಸ್ ಐ ಆಮ್ ಟ್ರೈಂಗ್ ಟು ಓವರ್ ಸಿಂಪ್ಲಿಫೈ ಇಟ್ ಸೊ ದಟ್ ಜನಕ್ಕೆ ಎಲ್ಲರಿಗೂ ಅರ್ಥ ಆಗ್ಬೇಕು ಅಂತ. ಸೊ ಅದಾದ್ಮೇಲೆ ಅಷ್ಟು ಏನ್ ಕ್ವೆಶನ್ಸ್ ಇತ್ತು, ಅದಕ್ಕೆ ಐ ಕೇಮ್ ಅಪ್ ವಿತ್ ಒನ್ ಸಿಂಗಲ್ ಸೊಲ್ಯೂಷನ್. ಸೊ ಹೇಗೆ ಕೀ ಬಂಚ್ ಆಪರೇಟ್ ಹೇಗಾಗುತ್ತೆ, ನಾವು ಆ ತರ ಆಪರೇಟ್ ಮಾಡಿ ಓಪನ್ ಮಾಡಿದ್ರೆ ದೇರ್ ಇಸ್ ನೋ ನೀಡ್ ಆಫ್ ಪವರ್, ಕಾಸ್ಟ್ ಕಟಿಂಗ್ ಆಗುತ್ತೆ. ಸೊ ಐ ಜಸ್ಟ್ ಕೇಮ್ ವಿತ್ ಒನ್ ಸಿಂಪಲ್ ಸೊಲ್ಯೂಷನ್. ಆದ್ರೆ ಲೈಕ್ ಇಷ್ಟು ಸಿಂಪಲ್ ಸೊಲ್ಯೂಷನ್ ಕೊಟ್ಟಿದ್ದೀನಿ, ಅದಿಷ್ಟು ಕ್ವೆಶನ್ಸ್ಗೆ ಏನ್ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ತರ. ಬಟ್ ದೇ ಲೈಕ್ ಮೈ ಸೊಲ್ಯೂಷನ್. They got me into the team. So ಅದಾದ್ಮೇಲೆ ಟೀಮ್ ಐಡಿಯಾ ಬಿಲ್ಡ್ ಅಪ್ ಮಾಡಿ ವಿ ಪ್ರೆಸೆಂಟೆಡ್ ಟು ದಿ ಜೂರಿ. ತುಂಬಾ ಲೆವೆಲ್ಸ್ ಇರುತ್ತೆ. ಸೇಮ್ ಬಿಗ್ ಬಾಸ್ ಗೆ ಹೇಗೆ ಲೆವೆಲ್ಸ್ ಇರುತ್ತೆ ಹಂಗೆ ನಾಸಲ್ಲೂ ಲೆವೆಲ್ಸ್ ಇರುತ್ತೆ. ಸೊ ಅಲ್ಲಿ ದೇರ್ ವಿಲ್ ಬಿ ಅದರ್ ಸ್ಪಾನ್ಸರ್ಸ್ ಆಲ್ಸೋ, ಅದರ್ ಟೀಮ್ಸ್ ಅಲಾಂಗ್ ವಿತ್ ನಾಸಾ. ಸೊ ಅವ್ರಿಗೆಲ್ಲ ಕೂತು ನಮ್ದು ಐಡಿಯಾನ ನೋಡ್ತಾರೆ, ಆಲ್ ಓವರ್ ವರ್ಲ್ಡ್ ಅಪ್ಲೈ ಮಾಡೋದು. ಸೊ ಅದ್ರಲ್ಲಿ ಅವ್ರಿಗೆ ಐಡಿಯಾ ಇಷ್ಟ ಆದ್ರೆ, ಇಫ್ ದೇ ಥಿಂಕ್ ದೇರ್ ಇಸ್ ಸಮ್ ಗುಡ್ ಪೊಟೆನ್ಶಿಯಲ್, ಆಗ ಅವ್ರನ್ನ ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡಿ ನಮಗೆ ಅಲ್ಲಿಂದ ಇನ್ವೈಟ್ ಬಂದಿತ್ತು.
ಸೊ ಆ ಇನ್ವೈಟ್ ಇಂದ ನಮ್ಗೆ ಅರ್ಜೆಂಟ್ ಆಗಿ ವೀಸಾ ಸಿಕ್ಕಿ ನಾವ್ ಅಲ್ಲಿ ಹೋಗಿ ಅಲ್ಲಿ ನಾವು ಏನ್ ಸ್ಯಾಟಲೈಟ್ ಬಿಲ್ಡ್ ಮಾಡಿರ್ತೀವಿ ಅದ್ರಲ್ಲಿ ತುಂಬಾ ಟೆಸ್ಟ್ ಗಳಿರುತ್ತೆ ಅದನ್ನೆಲ್ಲ ಪಾಸ್ ಮಾಡಿ ಅಂಡ್ ಪಾಸ್ ಎಲ್ಲ ಆದಾಗ ನಾಸಾ ವಿಲ್ ಗಿವ್ ಅಸ್ ರಾಕೆಟ್ಸ್. ಓಕೆ. ಆ ರಾಕೆಟ್ಸ್ ಅಲ್ಲಿ ಲಾಂಚ್ ಮಾಡಿ. ಓಕೆ. ಅಂಡ್ ಇದೊಂದು ದೊಡ್ಡ ಕ್ವೆಶನ್, ನಿಮ್ದು ಸ್ಯಾಟಲೈಟ್ ಇನ್ನು ಆರ್ಬಿಟಲ್ ಇದೆಯಾ ಅಂತ. ಆರ್ಬಿಟಲ್ ಇಲ್ಲ. ಆರ್ಬಿಟಲ್ ಕಳ್ಸಕ್ಕೆ ತುಂಬಾ ಪರ್ಮಿಷನ್ ಬೇಕು. ಸೊ ನಾನು ಐ ಆಮ್ ಸ್ಮಾರ್ಟ್, ನಾನು ಸ್ಯಾಟಲೈಟ್ ಮಾಡಿದೀನಿ ಅಂದ ತಕ್ಷಣ ಯು ಕ್ಯಾನ್ ನಾಟ್ ಪುಟ್ ಇಟ್ ಇನ್ ಆರ್ಬಿಟ್. ಅದು ಪಾಲಿಟಿಕ್ಸ್, ಜಿಯೋ ಪಾಲಿಟಿಕ್ಸ್, ಲಾಟ್ ಆಫ್ ಥಿಂಗ್ಸ್ ದಟ್ ಕಮ್ಸ್ ಇನ್ ಟು ದ ಪಿಕ್ಚರ್ ಆರ್ಬಿಟ್ ಕಳಿಸ್ಬೇಕು ಅಂದ್ರೆ. ನಾಸಾದವರು ಅಂಟಿಲ್ ಟು ಸರ್ಟನ್ ಎಕ್ಸ್ಟೆಂಟ್ ಆಲ್ಟಿಟ್ಯೂಡ್ ವರ್ಗು ಲಾಂಚ್ ಮಾಡಕ್ಕೆ ಪರ್ಮಿಷನ್ ತಗೊಂಡಿರ್ತಾರೆ. ಸೊ ಆ ಪರ್ಮಿಷನ್ ಪ್ರಕಾರನೇ ಆ ರಾಕೆಟ್ ಸೈಜ್ ಇದು ಎಲ್ಲ ಡಿಸೈನ್ ಆಗಿರುತ್ತೆ. ಆ ರಾಕೆಟ್ ಅಲ್ಲಿ ನಾವು ಸ್ಯಾಟಲೈಟ್ ನ ಪ್ಲೇಸ್ ಮಾಡಿ ವಿ ಲಾಂಚ್ ಇಟ್. ಅದು ಮತ್ತೆ ಲಾಂಚ್ ಮಾಡಿದಾಗ ಸ್ಯಾಟಲೈಟ್ ಹೊರಗೆ ಬಂದು ಅದು ಏನ್ ರೆಗ್ಯುಲರ್ ಸ್ಯಾಟಲೈಟ್ ಡೇಟಾ ಕಲೆಕ್ಟ್ ಮಾಡುತ್ತೆ, ವೆದರ್, ಆಲ್ಟಿಟ್ಯೂಡ್, ಟೆಂಪರೇಚರ್, ಅದನ್ನೆಲ್ಲ ಪ್ರತಿಯೊಂದು ಆಲ್ಟಿಟ್ಯೂಡ್ ಡೌನ್ ಬಂದಾಗ ಇಟ್ ಹ್ಯಾಸ್ ಟು ಕಲೆಕ್ಟ್ ದಿ ಡೇಟಾ ಅಂಡ್ ಕಮ್ ಬ್ಯಾಕ್. ಸೊ ಯಾರ್ ಸ್ಯಾಟಲೈಟ್ ತುಂಬಾ ಅಕ್ಯುರೇಟ್ ಆಗಿ ಮಾಡುತ್ತೆ, ಸೊ ದೇ ವಿಲ್ ಗೋ ಅಪ್ ಇನ್ ದಿ ಕಾಂಪಿಟೇಷನ್. ಆತರ. ಸೊ ಆಲ್ ಓವರ್ ವರ್ಲ್ಡ್ ಏನ್ ಬಂದಿತ್ತು ಅದರಲ್ಲಿ ನಮ್ ಇಂಡಿಯಾ 25th ಪೊಸಿಷನ್ ಅಲ್ಲಿ ಪ್ಲೇಸ್ಡ್. ಆ ಟೀಮ್ ಅಲ್ಲಿ ನೀವು ಇದ್ರಿ? ಎಸ್, ಆ ಟೀಮ್ ಅಲ್ಲಿ ನಾವಿದ್ದು. ಅಂಡ್ ದೆನ್ ಮಾಡೆಲ್ ಕೂಡ, ಮಾಡ್ಲಿಂಗ್ ಕೂಡ. ಅಂದ್ರೆ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ಲ. ಎಸ್, ನನ್ಗೆ ಆಕ್ಚುಲಿ ಕ್ವೆಶನ್ ಕೇಳಿದ್ರು ಬಿಗ್ ಬಾಸ್ ಅಲ್ಲಿ, ಲೈಕ್ ವೈ ಬಿಗ್ ಬಾಸ್ ಶುಡ್ ಪಿಕ್ ಯು ಅನ್ನೋ. ಫಸ್ಟ್ ನಿಮಗೆ ಏನಕ್ಕೆ ಬಿಗ್ ಬಾಸ್ ಬೇಕು, ಅಂಡ್ ದೆನ್ ಬಿಗ್ ಬಾಸ್ ನೀವೇನಕ್ ಬೇಕು. ಸೊ ಬಿಗ್ ಬಾಸ್ ನಾನೇನಕ್ ಬೇಕು ಅಂತ ಸೇಮ್ ಕ್ವೆಶನ್ ನೀವೇ ಹೇಳಿದ್ರಿ, ಇಷ್ಟು ವರ್ಸಟೈಲ್ ಆಗಿದ್ದೀರಾ. ನನ್ ಪಾಯಿಂಟ್ ಅದೇ, ನಾನು ಇಷ್ಟು ವರ್ಸಟೈಲ್ ಆಗಿದ್ದೀನಿ. ನೀವು ನಾಸಾ ಹೋಗಿ ಸ್ಯಾಟಲೈಟ್ ಲಾಂಚ್ ಮಾಡಿ, ಮಿಸ್ ಇಂಡಿಯಾ ಆಗಿ, ನ್ಯಾಷನಲ್ ಕವರ್, ಇಷ್ಟು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿರುವಂತ ಪರ್ಸನ್ ಯಾರಾದ್ರೂ ಬಿಗ್ ಬಾಸ್ ಇದುವರೆಗೂ ಬಂದಿದಾರ ಅಥವಾ ಆಡಿಷನ್ ಕೊಟ್ಟಿದಾರ? ಸೊ ಅದು ನನ್ನ ವರ್ಸಟಾಲಿಟಿ. ಅದಕ್ಕೆ ಬಿಗ್ ಬಾಸ್ಗೆ ನಾನ್ ಬೇಕು, ಬಿಕಾಸ್ ನನ್ನಂತ ಪರ್ಸನಾಲಿಟಿ ಇನ್ನ ಬಂದಿಲ್ಲ. ಸೊ ಫಾರ್ ದಟ್ ದೇ ಸೆಡ್ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ. ನನಗೆ ಬಿಗ್ ಬಾಸ್ ಏನಕ್ಕೆ ಬೇಕು ಅಂತ ನಾನು ಜಸ್ಟಿಫಿಕೇಶನ್ ಏನ್ ಕೊಟ್ಟೆ, ಅದಕ್ಕೆ ಕ್ಲಾರಿಟಿ ಇಲ್ಲ ಅಂತ ಸಂಗೀತ ಮ್ಯಾಮ್ ಹೇಳಿದ್ದು. ದಟ್ ಇಸ್ ಐ ಡೋಂಟ್ ಅಗ್ರಿ. ಈ ಮಾಡೆಲ್ ಫೀಲ್ಡಿಂಗ್ ಮಾಡೆಲ್ ಫೀಲ್ಡ್ ಇದು ವಿಕೆ ನವತಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾದ ಇದಿದೆ, ಕನ್ನಡ ಬ್ರಾಂಚ್ ಇದೆ. ಸೊ ಅದರಿಂದ ಕಾಂಪಿಟೇಷನ್ ಅರೇಂಜ್ ಮಾಡಿದ್ದು. ಮಿಸ್ ಮೈಸೂರ್ ಆಡಿಷನ್ ಕರೆದಿದ್ರು. ಐ ವಾಸ್ ಲೈಕ್ ಅಯ್ಯೋ ನಾನು ಎಲ್ಲಿ ವಿನ್ ಆಗ್ತೀನಿ ಅನ್ನೋ ತರ. ಯಾಕೆ ಮಾಡ್ಲಿಂಗ್ ಯಾಕೆ ಹೋಗ್ಬೇಕು ಅನ್ನಿಸ್ತು ಫಸ್ಟ್ ಆಫ್ ಆಲ್? ನನಗೆ ಚಿಕ್ಕದ್ರಿಂದಾನು ಇಷ್ಟ ಇದೆ. ನನಗೆ ಸ್ಟೇಜ್ ಮೇಲೆ ಹೋಗೋದು ಅಂದ್ರೇನೆ ಖುಷಿ. ಸೊ ಈಗ ಎಲ್ಲಾರ್ಗು ಸ್ಟೇಜ್ ಮೇಲೆ ಹೋದ್ರೆ ಹೇಗ್ ಫೀಲ್ ಆಗುತ್ತೆ? ಸ್ವಲ್ಪ 100-200 ಜನ ಇದ್ರೆ ಸ್ವಲ್ಪ ಭಯ ಆಗುತ್ತೆ, 500 ಜನ ಇದ್ರೆ ಇನ್ನ ಭಯ ಆಗುತ್ತೆ. ನನ್ ಬ್ರೈನ್ ಉಲ್ಟಾ ವರ್ಕ್ ಆಗುತ್ತೆ. ನಾನು ಈಗ ಸ್ಟೇಜ್ ಮೇಲೆ ಇಲ್ಲ, ನನ್ ಜೊತೆ ನೀವ್ ಹಿಂಗೆ ಮಾತಾಡ್ತಿದ್ದೀರಾ ಅಂದ್ರೆ ನನ್ನ ಎನರ್ಜಿ ಸ್ವಲ್ಪ ಹೀಗಿರುತ್ತೆ. ಸ್ಟೇಜ್ ಮೇಲೆ 100 ಮೆಂಬರ್ಸ್ ಇದ್ರೆ ಈ ಲೆವೆಲ್ 500 ಇನ್ನ ಜಾಸ್ತಿ ಆಗುತ್ತೆ. ಸ್ಟೇಜ್ ಫಿಯರ್ ಅಂದ್ರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಐ ಲವ್ ಬೀಯಿಂಗ್ ಆನ್ ಸ್ಟೇಜ್. ಅದಕ್ಕೊಂದು ಸ್ಟೋರಿ ಹೇಳ್ಬೇಕಾ? ಐ ಥಿಂಕ್ ನಾನು ಇನ್ನ ಸ್ಕೂಲ್ ಜಾಯಿನ್ ಆಗಿಲ್ಲ. ನಮ್ಮ ಅಕ್ಕ ಏನಿದ್ದಾರೆ ಅವ್ರದ್ದು ಭಗವದ್ಗೀತೆ ಕಾಂಪಿಟೇಷನ್ ಇತ್ತು. ಸೊ ಶಿ ವಾಸ್ ಡೂಯಿಂಗ್ ಸ್ಟೇಟ್ ಲೆವೆಲ್. ಹಿಂಗೆ ಅವ್ರ ಮೇಲೆ ಹೋಗ್ತಾ ಇದ್ರು, ನ್ಯೂಸ್ ಪೇಪರ್ ಎಲ್ಲ ಅವ್ರ ಫೋಟೋಸ್ ಬರ್ತಾ ಇತ್ತು. ಆಗ ಒಂದು ಕಾಂಪಿಟೇಷನ್ ನಡೀತಾ ಇತ್ತು. ಆಗ ಅಪ್ಪ ಅಮ್ಮ ಅವ್ರು ಕರ್ಕೊಂಡು ಹೋಗ್ತಿದ್ರು. ಅಕ್ಕ ತಂಗಿ ಜಗಳ ಆಡೋದು ಗೊತ್ತಲ್ಲ ಚಿಕ್ಕ ಮಕ್ಳಿದ್ದಾಗ. ಸೊ ನಾನು ಲೈಕ್ ಎಲ್ಲಾರು ಅವಳನ್ನೇ ಇದ್ ಮಾಡ್ತಿದ್ದಾರೆ, ನನ್ಗೇನು ಇದಾಗ್ತಿಲ್ಲ. ನಮ್ಮಮ್ಮ ಹೇಳಿದ್ರು, ನೀನ್ ಏನಾದ್ರು ನಾವ್ ಹೇಳಿದ್ ಮಾತ್ ಕೇಳಿದ್ರೆ ನಿನಗೆ ಸೀರೆ ಹಾಕ್ಸಿ ಸ್ಟೇಜ್ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಮಾಡಿಸ್ತೀವಿ ಅಂತ. ಸೊ ನಾನು ಅವತ್ತೆಲ್ಲ ಅಕ್ಕನ ಜೊತೆ ಜಗಳ ಆಡಿಲ್ಲ. ಫುಲ್ ಒಳ್ಳೆ ಹುಡುಗಿಯಾಗಿ, ಒಳ್ಳೆ ಮಗಳಾಗಿ ನಾನು ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ, ಸ್ಟೇಜ್ ಅಲ್ಲಿ ಡ್ಯಾನ್ಸ್ ಮಾಡಿಸ್ತಾರೆ ಅನ್ನೋ ಖುಷಿಯಲ್ಲಿ ಹೋದೆ. ಅವ್ರ ಕಾಂಪಿಟೇಷನ್ ಒಂದು ಕ್ಲಾಸ್ ರೂಮ್ ಅಲ್ಲಿ ನಡೀತಾ ಇದೆ, ಎಲ್ಲ ಭಗವದ್ಗೀತೆ ಹೇಳ್ತಾ ಇದ್ದಾರೆ. ಯಾರು ನನ್ ಡ್ಯಾನ್ಸ್ ಬಗ್ಗೆ ಕೇಳೋರಿಲ್ಲ. ನಾನು ಇವ್ರನ್ನೆಲ್ಲ ನಂಬ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಅಂತ ಆಡಿಟೋರಿಯಂ ಅಲ್ಲಿ ಏನ್ ಪ್ರೋಗ್ರಾಮ್ ನಡೀತಿತ್ತು, ಐ ಡೋಂಟ್ ನೋ, ನಾನ್ 4 ವರ್ಷ ಇರ್ಬೋದು, 5 ವರ್ಷ ಇರ್ಬೋದು, ನನ್ಗೆ ನೆನ್ಪಿಲ್ಲ. ಬಟ್ ಸ್ಕೂಲ್ಗೆ ಜಾಯಿನ್ ಆಗಿಲ್ಲ ಇನ್ನ. ಆಗ ನಾನೇ ಹೋಗಿ ಜಡ್ಜಸ್ಗೆ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಲಾ ಅಂತ ಹೇಳಿ ಹೋಗಿ ನಾನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ. ಆಗ ಚಿಕ್ಕ ಮಗು ಬಂದು ಡ್ಯಾನ್ಸ್ ಮಾಡ್ತಿದ್ರೆ ಅಫ್ಕೋರ್ಸ್ ಎವ್ರಿ ಒನ್ ವಿಲ್ ಚಿಯರ್ ಫಾರ್ ಮಿ. ಅಷ್ಟು ಕಿರ್ಚಾಡ್ತಿದ್ದೆ ನೋಡಿ. ನಮ್ಮ ಅಪ್ಪ ಅಮ್ಮ ಯಾರು ಪರ್ಫಾರ್ಮ್ ಮಾಡ್ತಿದ್ದಾರೆ, ಇಷ್ಟೊಂದು ನಾಯ್ಸ್ ಬರ್ತಿದ್ಯಲ್ಲ ಅಂತ ಬಂದ್ ನೋಡಿದ್ರೆ ನಾನಲ್ಲಿ ಇದು ಯಾವ್ದು ಸಾಂಗ್ ಇದೆ, ಇದು ಕುಂಬಾರ ಮಾಡಿದ ಕೊಡನೋ ಚಂದಕ್ಕೆ ತಂದೆ ಆ ಸಾಂಗಿಗೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಪೇರೆಂಟ್ಸ್ ಈಗ್ಲೂ ಹೇಳ್ತಾರೆ, ಆ ಮೊಮೆಂಟ್ ಅಲ್ಲಿ ನಮಗೆ ಗೊತ್ತಾಯ್ತು ಯು ಆರ್ ಮೇಡ್ ಟು ಬಿ ಆನ್ ಸ್ಟೇಜ್. ನೀನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗೇ ಹೋಗ್ತೀಯಾ ಅಂತ. ಸೊ ನನ್ಗೆ ಸ್ಟೇಜ್ ಮೇಲೆ ಇರೋದೇ ನನಗೆ ಖುಷಿ. ಸೊ ಮಾಡ್ಲಿಂಗ್, ಮಿಸ್ ಇಂಡಿಯಾ ಇದೆಲ್ಲ ನನ್ಗೆ ಅದು I felt like that is where I belong. So that's why Miss India. Miss India competition ಗೆ ಎಂಟರ್ ಆಗಿ ವಿನ್ ಆಗಿ
ಸೊ ಮಿಸ್ ಇಂಡಿಯಾ ಹೇಗಾಯ್ತು ಅಂದ್ರೆ ಫಸ್ಟ್ ಮಿಸ್ ಮೈಸೂರ್ ಆಯ್ತು. ನಾನ್ ಮಿಸ್ ಮೈಸೂರಿಗೆ ಅಪ್ಲೈ ಮಾಡಿರ್ಲಿಲ್ಲ. ನಮ್ಮ ಅಮ್ಮ ಅಪ್ಲೈ ಮಾಡಿ ನೀನ್ ಹೋಗ್ಲೇಬೇಕು ಅಂತ. ನಾನು ಇಲ್ಲ ಹೋಗಲ್ಲ ಅಂತ ವಾಪಸ್ ನಾನ್ ಮೈಸೂರಲ್ಲಿ JC ಕಾಲೇಜಲ್ಲಿ ಓದ್ತಾ ಇದ್ದು. ನಮ್ ಮನೆ ಇರೋದು ಹಾಸನಲ್ಲಿ. ನಾನ್ ಬರಲ್ಲ ಅಂತ ಅಯ್ಯೋ ಲೈಕ್ ನನ್ಗೇನು ಇನ್ನ ಎಬಿಲಿಟಿ ಇಲ್ಲ, ನನ್ ಟ್ರೈನಿಂಗ್ ಆಗಿಲ್ಲ, ಐ ಆಮ್ ನಾಟ್ ಅ ಫುಲ್ಲಿ ಎಸ್ಟಾಬ್ಲಿಷ್ಡ್ ಮಾಡೆಲ್, ನನ್ನ ಯಾಕೆ ತಗೋತಾರೆ ಅನ್ನೋ ಒಂದ್ ಇದ್ರಲ್ಲಿ ಸುಮ್ನೆ ಹಾಸನ್ಗೆ ಹೋಗಿದ್ದೆ. ನಮ್ಮಮ್ಮ ನೋ, ನಾನ್ ಮನೆಯೊಳಗ್ ಸೇರ್ಸಲ್ಲ, ನೀನ್ ವಾಪಸ್ ಹೋಗಿ ಕಾಂಪಿಟೇಷನ್ ಅಟೆಂಡ್ ಮಾಡ್ಲೇಬೇಕು ಅಂತ. ಸೊ ಐ ವೆಂಟ್ ಬ್ಯಾಕ್ ಟು ಮೈಸೂರ್. ಸೊ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಅಟೆಂಡ್ ಮಾಡಿದಾಗ ಐ ಒನ್. ಆಗ ಇಸ್ ಲೈಕ್ ಅರೆ ಅದ್ರಲ್ಲಿ ಇಷ್ಟೊಂದು ಪೊಟೆನ್ಶಿಯಲ್ ಇದೆಯಲ್ಲ ಅಂತ. ಅಂಡ್ ದೆನ್ ಮಿಸ್ ಕರ್ನಾಟಕ ಏನ್ ಆಡಿಷನ್ ಇತ್ತು ಅದು ಇಲ್ಲೇ ಬ್ಯಾಂಗ್ಳೂರಲ್ಲಿ ನಡೆದಿತ್ತು. ಅಲ್ಲಿ ಬಂದಾಗ ಉಪೇಂದ್ರ ಸರ್ ಅವರು ಜಡ್ಜ್ ಆಗಿದ್ದು. ಉಪೇಂದ್ರ ಸರ್, ಪ್ರಿಯಾಂಕಾ ಮ್ಯಾಮ್ ತುಂಬಾ ಒಳ್ಳೆ ಎಸ್ಟೀಮ್ ಜ್ಯೂರಿ ಅಲ್ಲಿ ಇದ್ದಿದ್ದು. ಅಲ್ಲಿ ಎಲ್ಲಾರ್ಗೂ ಹೇಳಿದ್ರಂತೆ ಇಂಟ್ರೊಡಕ್ಷನ್ ರೆಡಿ ಆಗಿ ಬರ್ಬೇಕು. ನಾನು ಮಿಸ್ ಮಾಡ್ಬಿಟ್ಟಿದೀನಿ ಆ ಮೆಸೇಜ್ ನ. ಸೊ ನಾನು ರ್ಯಾಂಪ್ ವಾಕ್ ಇದಿರುತ್ತೆ, 2-3 ರೌಂಡ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ತಾರೆ ಅಂತ. ಅಲ್ಲಿ ಬ್ಯಾಕ್ ಸ್ಟೇಜ್ ಅಲ್ಲಿ ಹುಡುಗಿರೆಲ್ಲ ಫುಲ್ ಚೀಟಿಯಲ್ಲಿ ಬರ್ಕೊಂಡ್ ಬಂದಿದ್ದಾರೆ, ಫುಲ್ ಬೈಹರ್ಟ್ ಮಾಡ್ತಿದ್ದಾರೆ. ನಾನ್ ಅಯ್ಯಪ್ಪ ನಾನು ಏನು ಬರ್ಕೊಂಡೇ ಬಂದಿಲ್ವಲ್ಲ, ಏನ್ ಹೇಳೋದು ಸ್ಟೇಜ್ ಮೇಲೆ. ಐ ವಾಸ್ ಲೈಕ್ ನಾನು ಏನಿದೀನಿ ಅದ್ ಮಾತಾಡೋಣ. ಐ ಜಸ್ಟ್ ವೆಂಟ್ ಆನ್ ದಿ ಸ್ಟೇಜ್. ನಾನ್ ಏನು ಬರ್ಕೊಂಡಿರ್ಲಿಲ್ಲ, ಏನು ಬೈಹರ್ಟ್ ಮಾಡಿರ್ಲಿಲ್ಲ. ನಾನ್ ಇರೋದಿಗೆ ನಾನ್ ಇದಕ್ಕೆ ನಾನು ಐ ಸ್ಟ್ಯಾಂಡ್ ಫಾರ್ ದಿಸ್ ಅಂತ 4-5 ಲೈನ್ ಮಾತಾಡಿದ್ದು. ನನಗೆ ಅಷ್ಟು ಜನ ನಂಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಲೈಕ್ ಪೀಪಲ್ ಎಷ್ಟು ಪ್ರೀತಿ ಕೊಟ್ಟಿದ್ರು ಅಂದ್ರೆ ಉಪೇಂದ್ರ ಸರ್ ಅವರೇ ಸಪರೇಟ್ ಆಗಿ ಬಂದು ನಾನು ಮಾತಾಡಿ ನನಗೆ ನಿನ್ನಲ್ಲಿ ಟ್ಯಾಲೆಂಟ್ ಕಾಣುತ್ತೆ, ಐ ನೋ ನೀನ್ ಒಂದಿನ ಮುಂದೆ ಹೋಗ್ತೀಯ ಅಂತ ಹೇಳಿ ಪ್ರಿಯಾಂಕಾ ಮ್ಯಾಮ್ ನ ಅವರೇ ಕರ್ಸಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋ ತಗೊಂಡು ಆಗ ನನ್ಗೆ ಅನ್ನಿಸ್ತು ಓಕೆ ನನ್ನಲ್ಲಿ ಏನೋ ಟ್ಯಾಲೆಂಟ್ ಇದೆ, ನಾನು ಪಕ್ಕ ಏನಾದ್ರು ಮಾಡ್ತೀನಿ ಅಂತ. ಅವತ್ತಿನ ದಿನಾನೇ ಮೀಡಿಯಾದವ್ರು ಬಂದ್ ನಂಗೆ ಇಂಟರ್ವ್ಯೂ ತಗೊಂಡಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದಾಗ ನಾನು ನೆಕ್ಸ್ಟ್ ಮಿಸ್ ಇಂಡಿಯಾಗೆ ಹೋಗೋದು ನಾನು ಅಂತ ಹೇಳಿದ್ದೆ. ಅಂಡ್ ದೆನ್ ಐ ಡಿಸೈಡೆಡ್ ನಾನು ಗ್ರಾಜುಯೇಟ್ ಆದ್ಮೇಲೆ ನಾನು ಮುಂಬೈ ಹೋದೆ. ಮುಂಬೈಯಲ್ಲಿ ಟ್ರೈನಿಂಗ್ ತಗೊಂಡು ಐ ಟ್ರೈಡ್ ಫಾರ್ ಮಿಸ್ ದೀವಾ, ಮಿಸ್ ಇಂಡಿಯಾ ಎಲ್ಲದಕ್ಕೂ ಟ್ರೈ ಮಾಡಿ ಲೈಕ್ ದೇರ್ ವಾಸ್ ಲಾಟ್ ಆಫ್ ಗುಡ್ ರೆಸ್ಪಾನ್ಸ್. ಓವರ್ ಆಲ್ ನೇಷನ್ ಎಷ್ಟು ಪ್ಯಾಜೆಂಟ್ ಫ್ಯಾನ್ ಪೇಜ್ ಇದೆ, ಎವ್ರಿ ಒನ್ ಗಿವ್ ಮಿ ಸೋ ಮಚ್ ಲವ್, ಅಷ್ಟು ಪ್ರೀತಿ, ಅಷ್ಟು ರೆಕಗ್ನಿಷನ್. ಸೊ ಆಗ ನನ್ಗಿನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಆಮೇಲೆ ಮಿಸ್ ಇಂಡಿಯಾ ಅರ್ತ್ ಲೈಕ್ ನಾನು ಟಾಪ್ ಫೈನಲಿಸ್ಟ್ ಆಗಿ ಹೋದೆ. ಬಟ್ ದೇರ್ ಐ ಕುಡಂಟ್ ವಿನ್ ದಿಸ್ ಆಶ್ ಆರ್ ರೆಪ್ರೆಸೆಂಟ್ ಮೈ ಇಂಡಿಯಾ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಈ ಇಯರ್ ಆರ್ ನೆಕ್ಸ್ಟ್ ಇಯರ್ ಐ ಡೋಂಟ್ ನೋ ವಾಟ್ಸ್ ವೇಟಿಂಗ್. ಸೊ ಮಾಡ್ಬೋದು. ಬಟ್ ಇದುವರೆಗೂ ಮಿಸ್ ಇಂಡಿಯಾ ಫೈನಲಿಸ್ಟ್ ನಾನು.